ನಮಸ್ಕಾರ ಪ್ರಮೋದ್ ಜಿ, ಗೋಪಾಲಕೃಷ್ಣ ಮಾತಾಡೋದು. ಇದರಲ್ಲಿ ಈ ಪರ್ಸನಲ್ ಫ್ಯಾಮಿಲಿ ಬಿಟ್ರೆ, ಅಂದ್ರೆ ಪಾಂಡವರಿಗೆ ಆಗಿದ್ದು ಬೇಕಾದಷ್ಟು ಕಷ್ಟಗಳು ಬಿಟ್ರೆ, ಸೊಸೈಟಿಗೆ ಯಾವ ತರ ಹೆಲ್ಪ್ ಅನ್ನೋದಕ್ಕೆ ಏನ್ ನಾವು ಉತ್ತರ ಕೊಡ್ಬಹುದು? ಯಾಕೆಂದ್ರೆ ಅವನು ಸೊಸೈಟಿಗೆ ಏನ್ ಕೆಟ್ಟದೇನ್ ಮಾಡ್ತಿರ್ಲಿಲ್ಲ ದುರ್ಯೋಧನ. ಯಾಕಂದ್ರೆ ಆತರ ಅಟ್ರಾಸಿಟೀಸ್ ಆಗ್ಬೋದು ಅಥವಾ ಅವ್ರ ಮೇಲೆ ದೌರ್ಜನ್ಯ ಅವೆಲ್ಲ ಏನ್ ಇರ್ಲಿಲ್ಲ. ಸೊ ಎಲ್ಲರೂ ಅವ್ರ ಪಾಡಿಗೆ ಸುಖವಾಗೇ ಇದ್ರು ಪ್ರಜೆಗಳು. ಸೊ ಇದ್ರಲ್ಲಿ ಹೇಗ್ ಜಸ್ಟಿಫೈ ಮಾಡ್ಕೊಳ್ಳೋದು ಇದನ್ನ? ಸಾಮಾನ್ಯವಾಗಿ ಮೇಲ್ ನೋಡಿದಾಗ ಅವನು ಸೊಸೈಟಿಗೆ ಅಟ್ರಾಸಿಟೀಸ್ಗಳನ್ನ ಹೆಚ್ಚು ಮಾಡಿಲ್ಲ ಅನ್ನೋ ಥರದೇ ಬರುತ್ತೆ. ಒಂದೊಂದು ಕಡೆ ಚೆನ್ನಾಗೇ ನಡೆಸ್ದ, ಯಾಕಂದ್ರೆ 13 ವರ್ಷದ ನಂತರ ಅವನ್ನೇ ಇಟ್ಕೊಳ್ಬೇಕು ಅನ್ನೋ ಬರುತ್ತೆ. ಒಂದೊಂದು ಕಡೆ ದುಷ್ಟವಾಗಿ ನಡೆಸಿದಂತ ರೀತಿದು ಕೆಲವು ಪ್ರಸಂಗಗಳು ಅಷ್ಟೇ ಬರುತ್ತೆ, ಹೆಚ್ಚು ಅಂತಲ್ಲ. ಯಾರೇ ಮಾಡಿಸುವಾಗ ಒಂದೊಂದು ಆಗಬಹುದು. ಹಾಗಾದ್ರೆ ಸಮಾಜಕ್ಕೆ ಏನಾಯ್ತು ಅಂತಂದಾಗ ಯಥಾ ರಾಜ ತಥಾ ಪ್ರಜಾ. ಯಾವತ್ತೇ ಆಗಲಿ ಕೃಷ್ಣನ ಗೀತೆಯಲ್ಲಿ ಮುಂದೆ ಹೇಳ್ತಾನೆ, ಐ ಥಿಂಕ್ 4ನೇ ಅಧ್ಯಾಯದಲ್ಲಿ ಅನ್ಸುತ್ತೆ, ಯದ್ಯರಾಚರತಿ ಶ್ರೇಷ್ಠ ತತ್ತತ್ ಏವೇತರೋ ಜನಃ ಸಯತ್ ಪ್ರಮಾಣಂ ಕೃತೆ ಲೋಕಸ್ತದನು ವರ್ತತೆ ಅಂತ. ಯಾರ್ಯಾರು ಸಮಾಜದಲ್ಲಿ ಶ್ರೇಷ್ಠರಿರ್ತಾರೋ ಅವರು ಏನನ್ನ ಮಾಡ್ತಾರೋ ಅದನ್ನ ಸಮಾಜ ಕಣ್ಣು ಮುಚ್ಕೊಂಡು ಫಾಲೋ ಮಾಡುತ್ತೆ. ಇವತ್ತು ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ನಡೀತಾ ಇರೋದು ಹೇಗೆ? ಒಬ್ಬ ದೊಡ್ಡ ಆಕ್ಟರ್ ಬಂದ್ಬಿಟ್ಟು ಈ ಬ್ರ್ಯಾಂಡ್ ಅಂತ ಹೇಳ್ತಾನೆ, ಜನ ಎಲ್ಲ ಓ ನಾವು ಇದನ್ನ ತಗೊಳ್ಬೇಕು. ಇನ್ನೊಬ್ಬ ಬಂದ್ಬಿಟ್ಟು ಇಲ್ಲ ಹೀಗೆ ಮಾಡ್ಬೇಕು, ಒಬ್ಬರಂತಾರೆ ಚಿನ್ನವನ್ನ ಆಡ ಇಡಬೇಕು, ಇನ್ನೊಬ್ಬರಂತಾರೆ ಚಿನ್ನವನ್ನ ಮಾರಬೇಕು, ಇನ್ನೊಬ್ರು ಚಿನ್ನ ತಗೊಳ್ಬೇಕು. ಎಲ್ಲರೂ ಎಲ್ಲರಿಂದ ಇನ್ಸ್ಪೈರ್ ಆಗ್ತಾರೆ. ಯಾಕೆ? ದೇ ಕನ್ಸಿಡರ್ ದೆಮ್ ಆಸ್ ರೋಲ್ ಮಾಡೆಲ್ಸ್. ಹಾಗಿರುವಾಗ ಆ ಕಾಲದಲ್ಲಿ, ಈ ಕಾಲದಲ್ಲೂ ಕೂಡ ಹೌದು, ಆ ಕಾಲದಲ್ಲಿ ಇನ್ನೂ ಹೆಚ್ಚುಂದಾಗ ರಾಜನೇ ದೇವರು ಅಂತ, ರಾಜನೇ ದೇವರು ಅಂತಾಗಿ ಯಥಾ ರಾಜ ತಥಾ ಪ್ರಜಾದಾಗ ರಾಜ ಏನ್ ಮಾಡ್ದ? ಅಣ್ಣನ ಹೆಂಡತಿಯನ್ನ ಸಭೆಯಲ್ಲಿ ಕರೆಸಿ ವಸ್ತ್ರಾಪಹರಣ ಮಾಡೋದಕ್ಕೆ ಸಿದ್ಧನಾದ. ಏನ್ ಮಾಡ್ದ? ಧರ್ಮಯುತವಾಗಿ ಕೊಡಬೇಕಾಗಿದ್ದಂತಹ ಇನ್ನೊಬ್ಬ ದಾಯಾದಿಗೆ, ಅಣ್ಣ ತಮ್ಮಂದಿರಿಗೆ ಕೊಡಬೇಕಾಗಿದ್ದಂತಹ ಒಂದು ಸಾಮ್ರಾಜ್ಯವನ್ನ ಕಸಿದುಕೊಂಡ, ಮೋಸದಿಂದ, ದುರ್ಬುದ್ಧಿಯಿಂದ. ಹಾಗಾದ್ರೆ ನಾನು ಪ್ರಜೆ, ನಾನು ಈ ರಾಜ್ಯದಲ್ಲಿದ್ದೀನಿ, ನನಗೆ ನನ್ನ ತಮ್ಮನ ಕೇಳ್ತಾನೆ ಅಥವಾ ನಮ್ಮ ಅಣ್ಣ ಕೇಳ್ತಾನೆ, ನಾನೇನಂತೀನಿ? ಕೊಡೋದಿಲ್ಲ, ಹೋಗುಂತೀನಿ. ಈ ಯಾಕೆ ಇಬ್ರು ಹಂಚ್ಕೊಳ್ಬೇಕಲ್ವಾ? ನಮ್ಮ ಅಪ್ಪ ಅಮ್ಮಿಂಗ್ ಕೊಡೋದಿಲ್ಲ, ಗೊತ್ತಿಲ್ವಾ ನಮ್ಮ ರಾಜನೇ ಹೀಗಿದ್ದಾರೆ? ಯಾವ ರೀತಿ ರಾಜ ಇರ್ತಾನೋ ಅದೇ ರೀತಿ ರಾಜಕೀಯ ಆಗತ್ತೆ. ಆ ರಾಜಕೀಯ ಆದಂತೆ ಇಡೀ ಪ್ರಜೆಗಳ ಜೀವನವೇ ಕೂಡ ಅಸ್ತವ್ಯಸ್ತವಾಗಿ ಹೋಗುತ್ತೆ. ಹಾಗಾಗಿ ಇಂಥ ರಾಜ ಇರೋದು ಒಂದೇ, ಅರಾಜಕತೆ ಬರೋದು ಒಂದೇ. ಅದು ಬರೀ ಹೆಣ್ಣಿನ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಹೊನ್ನಿನ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಮಣ್ಣಿನ ದೃಷ್ಟಿಯಿಂದ ಅಷ್ಟೇ ಅಲ್ಲ. ಅವನು ಯಾರಿಗಂದ್ರವ್ರಿಗೆ ತನ್ನ ಸಾಮ್ರಾಜ್ಯವನ್ನು ಕೊಡ್ತಾ ಇದ್ದ, ಯಾರಿಗಿಷ್ಟ ಇಲ್ಲ ಅಂದ್ರೆ ರಾಜನಾಗಿದ್ದಂಥವನು ಏನನ್ನು ಮಾಡ್ಬೇಕು ಅದನ್ನೆಲ್ಲ ಬಿಟ್ಟು, ಧರ್ಮಾಧರ್ಮದ ವಿವೇಚನೆ, ನ್ಯಾಯಾನ್ಯಾಯದ ವಿವೇಚನೆ ಬಿಟ್ಟು ತನಗೇನಿಷ್ಟನೋ ಅದನ್ನ ಮಾಡ್ದ. ಹೀಗಿದ್ರೆ ಯಾವ ರೀತಿ ಆಗತ್ತೆ ಯೋಚನೆ ಮಾಡಿ. ಹಾಗಾಗಿ ಅವನ ಒಂದು ಕರ್ಮಗಳು ಅಥವಾ ಕ್ರಿಯೆಗಳು ನೇರವಾಗಿ ಅವತ್ತಿನ ಸಮಾಜಕ್ಕೆ ತಟ್ಟದೆ ಹೋದ್ರು he became a wrong example. I wouldn't say wrong example, I would say wrong warning. ಒಂದು ವಾರ್ನಿಂಗ್ ಆಗಿ ಸಮಾಜಕ್ಕಾಗ ಹಾಗಾಗಿ ಹೋಗ್ಬೇಕು ಅಂತ ಒಂದು ರಾಜನಾದ್ರೆ. ಅಂಥ ಸುತ್ತಮುತ್ತ ಬೇರೆ ರಾಜರು ಏನು ಇವನಿಗೆ ಸಪೋರ್ಟ್ ಮಾಡಿ ಇವನೇ ಆಗ್ತಾರೆ. ಹಂಗಾರೆ ಅವರು ಏನಾಗ್ತಾರೆ? ದುರ್ಯೋಧನ ಹಂಗಾಗಿದ್ರೆ ನಾನು ಮಾಡ್ತೀನಿ. ಇಡೀ ದೇಶ, ಇಡೀ ಪ್ರಪಂಚ ಹಿಂಗಾದ್ರೆ ಜಸ್ಟ್ ಇಮ್ಯಾಜಿನ್ ರೋಡ್ನಲ್ಲಿ ಎಂಥೆಂಥವ್ರ ಮೇಲೆ ಈಗ ಸರಿ ಇದ್ರೂ ಹೇಗೆ ದೌರ್ಜನ್ಯ ನಡೀತಾ ಇದೆ, ಆಗ ಹೇಗಾಗಬಹುದು. ಈ ದೃಷ್ಟಿಯಿಂದ ನೋಡಿದಾಗ ನಮಗೆ ಧರ್ಮದ ಒಬ್ಬ ರಾಜ ಹೇಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ರಾಜ್ಯಸ್ಯ ಮೂಲಂ ಧರ್ಮ ಅಂತ. ಅಷ್ಟೇ ಒಳ್ಳೆ ಪ್ರಶ್ನೆ. ಮೇಧಾ ಅವ್ರು ಕೇಳ್ತಾರೆ ದ ಡಿಫರೆನ್ಸ್ ಬಿಟ್ವೀನ್ ಪಶ್ಯಾಮಿ ಅಂಡ್ ಅನುಪಶ್ಯಾಮಿ ಅಂತ. ಪಶ್ಯಾಮಿ ಅಂದ್ರೆ ನೋಡೋದು, ಅನುಪಶ್ಯಾಮಿ ಫಾಲೋಯಿಂಗ್ ವಿಚ್. ಅನು ಅಂತಂದ್ರೆ ನಾವು ಮತ್ತೆ ಹೇಳಿದ ಹಾಗೆ ಅನುಸರಿಸಿ. ಇಲ್ಲಿ ಅನುಸರಿಸಿ ನೋಡುವಂಥದ್ದು. ಯಾವುದನ್ನು ಅನುಸರಿಸಿ ನೋಡೋದು? ನಚ ಶ್ರೇಯೋ ಅನುಪಶ್ಯಾಮಿ ಅಂದ್ರೆ ಪಶ್ಯಾಮಿ ಏನು ಕಾಣಿಸತ್ತೆ, ಇಲ್ಲಿ ಶ್ರೇಯಸ್ಸನ್ನ ಅನುಪಶ್ಯಾಮಿ. ಶ್ರೇಯಸ್ಸನ್ನು ಯಾರು ನೋಡೋದಕ್ಕಾಗತ್ತ? ಶ್ರೇಯಸ್ಸು ಅಂತಂದಾಗ ಕಾಣದಂಥದ್ದು. ಇಲ್ಲೇ ನಾವೇ ನೋಡಿದ್ವಿ ಪುಣ್ಯ ಅಥವಾ ಪಾಪ, ಮುಂದಿನ ಇದು ಜನ್ಮ ಹೇಗೆ ಬರುತ್ತೆ, ಇದೆಲ್ಲವೂ ಕೂಡ ಕಾಣದಂಥದ್ದು. ಅನುಪಶ್ಯಾಮಿ ಅಂತಂದಾಗ ಫಾಲೋಯಿಂಗ್ ವಿಚ್, ಫಾಲೋಯಿಂಗ್ ವಾಟ್? ಶಾಸ್ತ್ರಾಧಾರಿತವಾಗಿ ಹೇಳಿರುವಂಥದ್ದೇನು? ಹತ್ಯೆಯನ್ನ ಮಾಡಿದ್ರೆ ಪಾಪ ಅಂತ. ಬಟ್ ನಮಗೆ ಕಾಣಿಸೋದು ಪಶ್ಯಾಮಿನೋ? ಹತ್ಯೆಯನ್ನ ಮಾಡಿದ್ರೆ ರಾಜ್ಯ ಸಿಗೋದು ಪಶ್ಯಾಮಿ, ಆದ್ರೆ ಹತ್ಯೆಯನ್ನ ಮಾಡಿದ್ರೆ ಪಾಪ ಬರುತ್ತೆ ಎನ್ನುವಂಥದ್ದು ಅನುಪಶ್ಯಾಮಿ. ಇದು ಅರ್ಜುನನ ಒಂದು ಲಾಜಿಕಲ್ ರೀಸನಿಂಗ್. ಫಾಲೋಯಿಂಗ್ ನಾನೇನ್ ನನ್ನ ಸ್ವಂತ ಮಾತು ಹೇಳ್ತಾ ಇಲ್ಲ, ಶಾಸ್ತ್ರ ಹೇಳಿದೆ ಸುಮ್ಮನೆ ಸಾಯಿಸಿದ್ರೆ ಪಾಪ ಬರುತ್ತೆ ಅಂತ. ಹಾಗಾಗಿ ನನ್ನ ಕಣ್ಣಿನ ದೃಷ್ಟಿಯಿಂದ ಹೇಳ್ತಾ ಇಲ್ಲ, ಶಾಸ್ತ್ರದ ದೃಷ್ಟಿಯಿಂದ ಹೇಳ್ತಾ ಇದೀನಿ ಅಂತ. ಆದ್ರೆ ಶಾಸ್ತ್ರ ಹೇಳಿರೋದು ಏನು ಅನ್ನೋದು ನಮ್ಗೆ ಅರ್ಥವೇ ಆಗಿಲ್ಲ. ಮುಂದೆ ನಾಳೆ ಅದೆಲ್ಲ ಬರುತ್ತೆ. ಶಾಸ್ತ್ರದನ್ನೆಲ್ಲ ಕೊಟೇಶನ್ ಕೊಡೋ ರೀತಿಯಲ್ಲಿ ಹೋಗ್ತಾನೆ, ಎಷ್ಟರ ಮಟ್ಟಿಗೆ ಮುಗ್ಗರಿಸಿ ಬೀಳ್ತಾನೆ ಅನ್ನೋದು ಕೂಡ ನಾಳೆ ಗೊತ್ತಾಗತ್ತೆ. ಬಟ್ ಬೇಸಿಕಲಿ ಅನುಪಶ್ಯಾಮಿ ಅಂತಂದಾಗ ಫಾಲೋಯಿಂಗ್ ಸಮಥಿಂಗ್, ಅದನ್ನ ಅನುಪಶ್ಯಾಮಿ ಅಂತ ಹೇಳ್ತಾರೆ. ಅನುಸರಿಸಿ ನೋಡುವಂಥದ್ದು, ಯಾವುದನ್ನೋ ಒಂದನ್ನು ಅನುಸರಿಸಿ.
ವೆನ್ ಸಾಧ್ ಸ್ನೇಹಾಜಿ ಪ್ರಶ್ನೆ ಹಾಕಿದ್ದಾರೆ. ವೆನ್ ಸಾಧನ ಚತುಷ್ಟಯ when sadhana ಚತುಷ್ಟಯ is the qualification for ಆತ್ಮಜ್ಞಾನ. ಬೇಸಿಕಲಿ ಅದು ಇರಬೇಕು ಅಂತಂದ್ರೇನೆ ಆತ್ಮಜ್ಞಾನ ಕೊಡೋದಕ್ಕೆ ಅರ್ಹರು ಅಂತ ಹೇಳುವಾಗ ಶೋಕಗ್ರಸ್ತ ಅರ್ಜುನನಿಗೆ ಆತ್ಮಜ್ಞಾನವನ್ನ ಕೃಷ್ಣ ಯಾಕೆ ಕೊಟ್ಟ ಅನ್ನುವಂಥ ಪ್ರಶ್ನೆ. ತುಂಬಾ ಒಳ್ಳೆ ಪ್ರಶ್ನೆ. ಇದಕ್ಕೆ 2ನೇ ಅಧ್ಯಾಯದ 10ನೇ ಶ್ಲೋಕದವರೆಗೂ ಕಾಯ್ಬೇಕು. ಯಾಕೆಂದ್ರೆ ಅಲ್ಲಿಗೆ ಅವನ ಮನಸ್ಥಿತಿ ಹೇಗೆ ಬಂತು ಅಂತ ಗೊತ್ತಾಗತ್ತೆ. ಖಂಡಿತವಾಗ್ಲೂ ಕೇಳಿರೋ ಪ್ರಶ್ನೆಗೆ ಒಂಚೂರು ಸಣ್ಣದಾಗಿ ಉತ್ತರ ಹೇಳೋದಾದ್ರೆ, ಸಾಧನ ಚತುಷ್ಟಯ ಅಂತಂದಾಗ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ. ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಪರ್ಮನೆಂಟ್ ಅಂಡ್ ಇಂಪರ್ಮನೆಂಟ್, ವೈರಾಗ್ಯ, ನೋ ವರ್ಲ್ಡ್ಲಿ ಡಿಸೈರ್ಸ್, ಶಮಾಧಿ ಷಟ್ಕ ಸಂಪತ್ತಿ, ಡಿಸಿಪ್ಲಿನ್ ಮತ್ತು ಡಿಸೈರ್ ಫಾರ್ ಮೋಕ್ಷ. ಇದನ್ನ ಸಾಧನ ಚತುಷ್ಟಯ ಅಂತಾರೆ. ಆ 4 ಇದ್ದಂಥವನಿಗೆ ಉಪದೇಶ ಮಾಡಲೇಬೇಕು ಅಂತ ಬಂದು ಕೇಳಿದಾಗ ಮಾಡಲೇಬೇಕು. ಇಲ್ಲಿ ಯಾಕೆ ಮಾಡ್ದ ಅಂತಂದಾಗ 2ನೇ ಅಧ್ಯಾಯದಲ್ಲಿ ಬರುತ್ತೆ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನ. ಅಂದ್ರೆ ನಾನು ನಿನ್ನ ಶಿಷ್ಯನಾಗಿ ನಾನು ನಿನ್ನ ಗುರುವಾಗಿ ಅನ್ಕೋತಾ ಇದ್ದೀನಿ, ನಿನ್ನ ಶಿಷ್ಯನಾಗಿ ತಿಳ್ಕೋ ಅಂತ ಹೇಳಿ ಸರೆಂಡರೆನ್ಸ್ ಬಂತು. ನೆಕ್ಸ್ಟ್ ಅದರಲ್ಲಿ ಬಂದಂಥದ್ದು ನನಗೆ ಅವನಿಗೆ ಉಪಯೋಗಿಸ್ತೇನೆ, ಏನು ಶ್ರೇಯಸ್ಸು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಉಪಯೋಗಿಸ್ತೇನೆ. ಧರ್ಮ ಸಮೂಢ ಚೇತಾಹ ಅಂತ ಹೇಳ್ತಾರೆ. ಹಾಗಾಗಿ ಶ್ರೇಯಾರ್ಥಿಯಾಗಿ ಬಂದಂತಹ ಅವನಿಗೆ ಗೊತ್ತಾಗೋಗಿದೆ, ಶ್ರೇಯಸ್ ಬೇಕು ನನಗೆ, ಪ್ರೇಯಸ್ ಅಲ್ಲ. ಯಾಕಂದ್ರೆ ಅವ್ನು ತೀರ್ಮಾನ ಮಾಡಿ ಅವ್ನು ಹೊರಟೆ ಹೋಗಿದ್ರೆ ಏನೂ ಇರ್ತಿರ್ಲಿಲ್ಲ. ಅವ್ನು ಪ್ರಶ್ನೆ ಮಾಡ್ತಿದ್ದಾನೆ, ನನಗೀಗ ಶ್ರೇಯಸ್ಸು ಮತ್ತು ಪ್ರೇಯಸ್ಸಿನಲ್ಲಿ ಪ್ರಶ್ನೆ ಬರ್ತಾ ಇದೆ. ಅಂದ್ರೆ ಅರ್ಥ ಏನು? ಹಿ ಕೇಮ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಇಸ್ ಶ್ರೇಯಸ್ ಅಂಡ್ ವಾಟ್ ಇಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಶ್ರೇಯಸ್, ಪ್ರೇಯಸ್. ಹಾಗೆ ಅವನಲ್ಲಿ ವೈರಾಗ್ಯ ಬಂದಿದೆ. ಆದ್ರೆ ಯಾವ ರೀತಿಯ ವೈರಾಗ್ಯ? ವಿವೇಕಯುತವಾದಂತಹ ವೈರಾಗ್ಯ ಅಲ್ಲ, ಸಾಧಾರಣ ಆ ಮೊಮೆಂಟರಿ ವೈರಾಗ್ಯ ಬಂದಿದೆ. ಇನ್ನು ಅವನಲ್ಲಿ ಇದ್ದಂಥ ಡಿಸಿಪ್ಲಿನ್ ಬಗ್ಗೆ ಯಾರಿಗೂ ಪ್ರಶ್ನೆ ಇಲ್ಲ. ಅವನು ಎಂಥ ತಪಸ್ವಿ, ಎಂಥ ವ್ರತಾಚರಣೆ ಮಾಡಿ ಪಾಶುಪತಾಸ್ತ್ರ, ಅವನಲ್ಲಿ ಡಿಸಿಪ್ಲಿನ್ ಬಗ್ಗೆ ಯಾರಿಗೂ ಕ್ವಶನ್ ಇಲ್ಲ ಚಿಕ್ಕ ವಯಸ್ಸಿನಿಂದನು. ಈಗ ಮೋಕ್ಷಾಕಾಂಕ್ಷಿಯಾಗಿ ಅವನು ಕೇಳ್ತಾ ಇದ್ದಾನೆ. ಹಾಗಾಗಿ ಗುರುವಾದಂಥವ್ರು ಹೇಳ್ತಾರೆ. ಅದು ಎಷ್ಟು ಇಂಪ್ಯಾಕ್ಟ್ ಆಗತ್ತೆ, ಸಾಧನ ಚತುಷ್ಟಯ 100ಕ್ಕೆ 100 ಆದ್ರೆ ಆಗುವಷ್ಟು ಇಂಪ್ಯಾಕ್ಟ್ ಆಗತ್ತಾ, ಕಡಿಮೆ ಆಗತ್ತಾ ಅಂತ ಅವ್ರವ್ರಿಗೆ ಬಿಟ್ಟಿರತ್ತೆ. ಹಾಗಾಗಿ ಗುರುವಾಗಿ ಅವನು ಕೇಳಿದಾಗ ಪ್ರಶ್ನೆಗೆ ಉತ್ತರಿಸಿದ, ಹಾಗೆ ಕೈ ಹಿಡಿದು ನಡೆಸಿ ಅವನನ್ನ ಮುಂದಕ್ಕೆ ಕರ್ಕೊಂಡು ಹೋದಂಥದ್ದು ನಮಗೆ ಕಾಣುತ್ತೆ. ಒಳ್ಳೆಯ ಪ್ರಶ್ನೆ. ಯಾರಿಗಾರು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಪ್ರದೀಪ್ ಜಿ, ಯಾವ ಪ್ರಶ್ನೆ ಇದೆಯಾ ಅಥವಾ ಯಾರು ಬರಲಿ? ಪ್ರಮೋದ್ ಸರ್, ಚಾಟ್ ಬಾಕ್ಸ್ ಅಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ ಸುರಭಿ ಅವರಿಂದ. ಇನ್ ಕೃಪಯಾ ಪರಿವಿಷ್ಟಃ, can you please explain again how kripaya is used as a misplaced compassion? ಕೃಪಾ ಅನ್ನುವಂತಹ ಪದ ಅಂದ್ರೆ ಕೃಪೆ, ಕರುಣೆ ಅಥವಾ ದಯೆ ಅನ್ನುವಂತಹ ಪದದ ನೇರ ಇಟ್ಸ್ ಅ ಲಿಟರಲ್ ಮೀನಿಂಗ್. ಇಲ್ಲಿ ಹೇಳ್ತಾ ಇರುವಂಥದ್ದು, ಕೃಪೆ ಅನ್ನುವಂಥದ್ದು ಯಾರು ಮಾಡ್ಲಿಕ್ಕೆ ಸಾಧ್ಯ? ಒಬ್ಬ ಜ್ಞಾನಿ ಮಾಡ್ಲಿಕ್ಕೆ ಸಾಧ್ಯ. ಯಾರೊಬ್ಬರು ಕರುಣೆ ತೋರಿಸಕಾದಾಗ, ಇನ್ನೊಬ್ಬರ ಬಗ್ಗೆ ಕರುಣೆ ತೋರಿಸ್ಬೇಕು ಅಂದ್ರೆ ಇವನ ಮನಸ್ಸು ಸ್ಥಿಮಿತದಲ್ಲಿರ್ಬೇಕು, ಸಮತೋಲನವಾಗಿರ್ಬೇಕು. ಆಗ ಇನ್ನೊಬ್ಬರಿಗೆ ದಯೆಯನ್ನು ತೋರಿಸ್ಬೋದು, ಇನ್ನೊಬ್ಬರಿಗೆ ಒಂದು ಕಾರುಣ್ಯವನ್ನು ತೋರಿಸ್ಬೋದು. ಆಗ ಏನೋ ಸರ್ವಿಸ್ ಮಾಡ್ಬೋದು. ಒಬ್ಬ ಹುಚ್ಚ ಇನ್ನೊಬ್ಬ ಹುಚ್ಚನಿಗೆ ಅಥವಾ ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ದಂಗೆ ಆಗೋದಿಲ್ಲ. ಹಾಗಾಗಿ ತಾನು ಕಣ್ಣು ತೆರೆದಂಥವನಾಗಿರ್ಬೇಕು. ಹಾಗಾಗಿ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ಅಂತ 12ನೇ ಅಧ್ಯಾಯದಲ್ಲಿ ಕೃಷ್ಣ ನಿಜವಾದ ಜ್ಞಾನಿಯ ಒಂದು ಲಕ್ಷಣವನ್ನು ಹೇಳ್ತಾ, ಕರುಣೆ, ದಯೆ ಅನ್ನುವಂಥದ್ದು ಅತೀ ಮುಖ್ಯವಾದಂಥದ್ದು ಜ್ಞಾನಿಯ ಲಕ್ಷಣ ಅಂತ ಹೇಳ್ತಾನೆ. ಅದೇ ಇಲ್ಲಿ ಕೃಪೆ ಅಂತ ಬಂದಾಗ ಅದನ್ನ ದೂಷಿಸ್ತಾನೆ. ಯಾಕೆ ಅಂತಂದಾಗ ಇಲ್ಲಿ ಮನಸ್ಥಿತಿ ಆ ದೃಷ್ಟಿಯ ಜ್ಞಾನಿ ಅಂತ ಅಲ್ಲದೆ ಅಜ್ಞಾನಿಯಾಗಿ ಅದರಲ್ಲಿ ರಾಗ, ಸ್ವಜನ ಮೋಹ, ಶೋಕ, ಮೋಹ ಈ ತುಂಬಿರೋ ಸಂದರ್ಭದಲ್ಲಿ ನಾನು ಏನೋ ಒಂದು ಮಾಡ್ತೀನಿ. ಇದು ಹೇಗೆ ಅಂತಂದ್ರೆ, ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಸ್ಮೋಕರ್ ಇರ್ತಾನೆ, ಸಿಗರೇಟ್ ಸ್ಮೋಕ್ ಮಾಡ್ಬೇಡಪ್ಪ ಅಂತ ಹೇಳ್ತಾನೆ ಒಬ್ಬ ಹೋಗಿ. ಅಯ್ಯೋ, ನಿಮಗೆ ಗೊತ್ತಿಲ್ಲ, ನನಗೂ ಸಿಗರೇಟ್ ಸ್ಮೋಕ್ ಮಾಡ್ಬೇಕು ಅಂತ ಇಷ್ಟ ಇಲ್ಲ, ನಾನು ತುಂಬಾ ದೊಡ್ಡ ಮನಸ್ಸಿನಿಂದ ಮಾಡ್ತಿರೋದು ಅಂತ. ಏನಪ್ಪ ದೊಡ್ಡ ಮನಸ್ಸು ಅಂತಂದ್ರೆ, ಸಿಗರೇಟ್ ಫ್ಯಾಕ್ಟ್ರಿ ನಡೆಸ್ತಾ ಇದಾರೆ ಗೊತ್ತಾ, ಆ ಫ್ಯಾಕ್ಟ್ರಿ ನಡೆಯೋದ್ರಿಂದ ಎಷ್ಟು ಜನರ ಕೆಲಸ ಸಿಗ್ತಾ ಇದೆ ಗೊತ್ತಾ, ಆ ಕೆಲಸ ಸಿಗೋದ್ರಿಂದ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರೋರು, ನಾನ್ ಸಿಗರೇಟ್ ಸೇರೋದ್ರಿಂದ ಇಷ್ಟು ಜನರಿಗೆ ಉಪಯೋಗ ಆಗತ್ತೆ ಅಂದ್ರೆ ಯಾಕೆ ಸಿಗರೇಟ್ ಸೇರ್ಬಾರ್ದು? ಹೇಗಿದೆ ಲಾಜಿಕ್? ಇದು ಲಾಜಿಕ್. ಬೇರೆಯವ್ರಿಗೋಸ್ಕರ ಹಿಂಗ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಳ್ಳೋದು. ಆದ್ರೆ ಏನೋ ತಾನು ಆ ಚಟಕ್ಕೆ ದಾಸನಾಗಿದ್ದಾನೆ. ಹಾಗಾಗಿ ಇಲ್ಲೂ ಕೂಡ ಅರ್ಜುನ ಏನಾಗಿದ್ದಾನೆ ಅಂತ ಅಂದಾಗ, ಅರ್ಜುನ ದಾಸನಾಗಿದ್ದಾನೆ. ಆ ಮನಸ್ಸಿನ ಒಂದು ಹತೋಟಿಯನ್ನು ಕಳ್ಕೊಂಡಿದ್ದಾನೆ, ಆ ರಾಗ ಶೋಕಕ್ಕೆ ಒಳಗಾಗಿ. ಹಾಗಿರುವ ಸಂದರ್ಭದಲ್ಲಿ ಮಾತುಗಳ ಕೃಪೆಯಂತೆ ಕಾಣುತ್ತೆ, ಕರುಣೆಯಂತೆ ಕಾಣುತ್ತೆ, ಆದ್ರೆ ಒಳಗೆ ಅವನು ದಾಸನಾಗಿದ್ದಾನೆ ಹೊರತು ಅವನು ಸ್ವಾಮಿಯಾಗಿಲ್ಲ. ಆದ್ರಿಂದನೇ ಹೇಳಿರೋದು ಆವಿಷ್ಠ ಅಂತ. ಅಂದ್ರೆ ಹಿ ಇಸ್ ನಾಟ್ ಕಂಟ್ರೋಲಿಂಗ್ ಇಟ್, ಹಿ ಇಸ್ ಬಿಂಗ್ ಕಂಟ್ರೋಲ್ಡ್. ಅವನು ಅದರ ಸ್ವಾಮಿಯಾಗಿರದೆ ಅವನು ಅದರ ದಾಸನಾಗಿದ್ದಾನೆ ಅಂತ ಬರುವುದು. ಹಾಗಾಗಿ ನನ್ನ ಪ್ರಾಕೃತ ಕಾರುಣ್ಯ ಅಥವಾ ಅಸ್ಥಾನ ಕಾರುಣ್ಯ ಅಂತ ಹೇಳೋದು.
ಯಾವಾಗ ನನ್ನ ಮನಸ್ಸೇ ಇಲ್ಲದಿರುವಾಗ ನಾನು ಕೃಪೆಯನ್ನು ತೋರಿಸ್ತೀನಿ ಅಂತಂದ್ರೆ ಇಟ್ ಇಸ್ ಮಿಸ್ಲೀಡಿಂಗ್ ದ ಅದರ್ಸ್, ಬ್ಲೈಂಡ್ ಲೀಡಿಂಗ್ ದ ಬ್ಲೈಂಡ್ ಅಂತ. ಯೂಟ್ಯೂಬ್ ಪ್ರಮೋದ್ಜಿ, ಯೂಟ್ಯೂಬ್ ನಲ್ಲಿ ಒಂದು ಪ್ರಶ್ನೆ, ಅನಂತಲಕ್ಷ್ಮಿ ಅವರು ಶ್ವಶುರಾಹ ಅನ್ನುವಂತಹ ಪದದ ಅರ್ಥವನ್ನ ಕೇಳ್ತಾ ಇದ್ದಾರೆ. ಶ್ವಶುರಾಹ ಅಂತಂದಾಗ ಮೊನ್ನೆ ಕೂಡ ಬಂದಿತ್ತು. ಶ್ವಶುರಾಹ ಅಂತಂದಾಗ ಬೇಸಿಕಲಿ ಅವತ್ತೇ ನಾವು ತಗೊಂಡಿದ್ವಲ್ಲ, ದೃಪದ ಅಂದ್ರೆ ಹೆಣ್ಣು ಕೊಟ್ಟ ಮಾವಂದ್ರು. ಬೇಸಿಕಲಿ ಹೆಣ್ಣು ಕೊಟ್ಟ ಮಾವಂದ್ರನ್ನ ಶ್ವಶುರ ಅಂತ ಕರೀತಾರೆ. ಈಗ ಅರ್ಜುನನಿಗೆ ಹೆಣ್ಣು ಕೊಟ್ಟ ಮಾವ ದೃಪದ ಇದ್ರು, ಧರ್ಮರಾಜನಿಗೆ ಶೈಬ್ಯ ಇದ್ರು, ಶಲ್ಯ ಇದ್ರು. ಇನ್ನು ಶೈಬ್ಯನೂ ಕೂಡ ಆ ರೀತಿಯಲ್ಲಿ ಇದ್ದಂಥದ್ದು. ಸಾರಿ ಶಲ್ಯ ಇವ್ರಿಗೆ ಕೊಟ್ಟಂಥದ್ದು. ಶಲ್ಯ ಇವ್ರ ಮಾವ ಯಾರು, ಮಾದ್ರಿ ಅಣ್ಣ. ಹಾಗಾಗಿ ನಕುಲ ಸಹದೇವರಿಗೆ, ಶೈಬ್ಯ ಧರ್ಮರಾಜನಿಗೆ. ಸೊ ಈ ರೀತಿ ಮಾವಂದಿರು, ಹೆಣ್ಣು ಕೊಟ್ಟ ಮಾವಂದಿರನ್ನ ನಾವಿಲ್ಲಿ ಶ್ವಶುರ ಅಂತ ಕರೀತಾರೆ. ಯಾವ್ದಾದ್ರು ಪ್ರಶ್ನೆ ಇದ್ರೆ ತಗೋಣ, ಇಲ್ಲಾಂದ್ರೆ ಇಲ್ಲ. ಅದೆಲ್ಲ ಮುಖ್ಯವಾಗಿ ಅರ್ಜುನನ ಕೊಲಾಪ್ಸಿಂಗ್, ಆ ಲ್ಯಾಡರ್ ಆಫ್ ಫಾಲ್ ನ ನಾವು ನೋಡ್ತಾ ಇದೀವಿ. ಇನ್ನು ಹೇಗೆ ಅವನು ಉತ್ತರಗಳನ್ನ ಕೊಡ್ತಾ ಹೋಗ್ತಾನೆ ಅಂತ ನಾವಿನ್ನು ನೋಡೋರಿದ್ದೀವಿ. ಪ್ರಶ್ನೆ ಇದ್ರೆ ಪ್ರಮೋದ್ ಸರ್, ಯೂಟ್ಯೂಬ್ ನಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಶಾಲಿನಿ ಸುಧೀರ್ ಅನ್ನುವಂಥವ್ರು ಕೇಳಿದ್ದಾರೆ, ಧರ್ಮ ಮತ್ತು ಕರ್ಮಕ್ಕೆ ಇರುವ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಧರ್ಮ ಮತ್ತು ಕರ್ಮ ಮುಖ್ಯವಾಗಿ ಅಂತಂದಾಗ, ಧರ್ಮ ಮತ್ತು ಕರ್ಮ ಅನ್ನುವಂಥದ್ರ ಮೇಲೆ ಒಂದು ಸೆಷನ್ ಪೂರ್ತಿ ಧರ್ಮ ಅನ್ನುವಂತಹ ಕೋರ್ಸ್ ಸೀರೀಸ್ ನಲ್ಲಿ ನಮ್ಮ ಲರ್ನ್ ವೇದಾಂತದಲ್ಲಿ ಇದ್ದೆ. ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಧರ್ಮ ಅನ್ನೋದು ತುಂಬಾ ವ್ಯಾಪಕವಾದಂಥದ್ದು. ಧರ್ಮ ಅನ್ನುವಂಥದ್ದು ಎಷ್ಟು ವ್ಯಾಪಕ ಅಂದ್ರೆ ಇಡೀ ಜಗತ್ತನ್ನ ಹಿಡಿದಿರುವಂಥದ್ದು ಧರ್ಮ. ಕರ್ಮ ಅಂತಂದಾಗ ಧರ್ಮದ ಒಂದು ಅಂಶ ಅಥವಾ ಧರ್ಮ ವ್ಯಕ್ತವಾಗುವಂತಹ ರೀತಿ ಕರ್ಮದಲ್ಲಿ ಅಂತ ಹೇಳಬಹುದು. ಈಗ ಧರ್ಮ ಅನ್ನುವಂಥದ್ದು ನಾನು ಬೇರೆಯವ್ರ ಬಗ್ಗೆ ಯಾವುದೇ ದೃಷ್ಟಿಯಿಂದ ನೋಡಿದಾಗಲೂ ನನ್ನ ಒಂದು ಅಭ್ಯುದಯ ಮತ್ತು ನಿಶ್ರೇಯಸಕ್ಕೆ, ಅಂದ್ರೆ ಸುತ್ತಮುತ್ತಲಿನ ಬೆಳವಣಿಗೆಗೆ ಮತ್ತು ನನ್ನ ಮೋಕ್ಷಕ್ಕೆ ನಾನು ಏನೇನು ಮಾಡ್ತೀನೋ ಆ ಪರ್ಪಸ್ ಅನ್ನ ಧರ್ಮ ಅಂತಾರೆ. ದಟ್ ಇಸ್ ಮೋರ್ ಇಂಟೆನ್ಷನಲ್. ಅದು ಅಭಿವ್ಯಕ್ತವಾಗುವಂಥದ್ದು ಕರ್ಮದ ಮೂಲಕ. ಅದು ಕಾಯಿಕ, ವಾಚಿಕ, ಮಾನಸಿಕ ಯಾವುದೇ ಆಗಿರ್ಬೋದು. ಹಾಗಾಗಿ ಕರ್ಮ ಮತ್ತು ಧರ್ಮಕ್ಕೆ ಅವಿನಾಭಾವ ಸಂಬಂಧವೇನೋ ಇದೆ. ಧರ್ಮ ಎಕ್ಸ್ಪ್ರೆಸ್ ಆಗಬೇಕಾದ್ರೆ ಕರ್ಮ ಬೇಕು, ಆದ್ರೆ ಕರ್ಮವೆಲ್ಲವೂ ಕೂಡ ಧರ್ಮದ ಬೇರೆ ಇರಬೇಕು ಅಂತಿಲ್ಲ. ಈಗ ಉದಾಹರಣೆಗೆ ಉಸಿರಾಟವೂ ಕೂಡ ಒಂದು ರೀತಿಯ ಕ್ರಿಯೆಯೇ, ಅದಕ್ಕೆ ಯಾವುದೇ ರೀತಿಯ ಧರ್ಮ ಅಂತ ಬರೋದಿಲ್ಲ. ಒಳಗೆ ನನ್ನ ಒಂದು ವಾಲಂಟರಿಯಾಗಿ ಜೀರ್ಣಕ್ರಿಯೆ ನಡೀತಾ ಇದೆ, ಅದು ಕೂಡ ಕ್ರಿಯೆಯೇ, ಆಕ್ಷನ್. ಆದ್ರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಬರಲ್ಲ. ಯಾವಾಗ ಕರ್ಮ ಅನ್ನುವಂಥದ್ದು ಆ ಮಾರಲ್ ಡಿಸ್ಕ್ರಿಮಿನೇಷನ್ ಇಟ್ಕೊಂಡು ಆ ಸಿಚುವೇಶನ್ ಬೇಸ್ಡ್ ಬರುತ್ತೋ ಆಗ ಧರ್ಮದ ಒಂದು ವಿವೇಚನೆ ಅಥವಾ ಒಂದು ಫ್ರೇಮ್ ವರ್ಕ್ ಬರುತ್ತೆ. ಹಾಗಾಗಿ ಧರ್ಮ ಧಾರಯತೆ ಇತಿ ಧರ್ಮ. ಧರ್ಮ ಅಂತಂದ್ರೆ ಪರಮಾತ್ಮನೇ. ಕರ್ಮ ಅನ್ನುವಂಥದ್ದು ಯಾವ ರೀತಿ ನಾನು ಮಾಡ್ತೀನೋ ಅದು ಬರುತ್ತೆ. ಆ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ವ್ಯಾಪಕವಾಗಿದೆ ಕರ್ಮ ಅಂತಂದಾಗ, ಕರ್ಮ ಸಿದ್ಧಾಂತ ಈ ದೃಷ್ಟಿಯಲ್ಲಿ ನೋಡಿದಾಗ ಇನ್ನೂ ಸ್ವಲ್ಪ ಹೆಚ್ಚು ಧರ್ಮಕ್ಕೆ ಹತ್ರ ಬರುತ್ತೆ. ಬಟ್ ಕೆನಾಟ್ ಬಿ ರೀತಿಯಾಗಿ. ಓಕೆ, ಸ್ನೇಹಾಜಿ ಇನ್ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಲ್ಲಾಂದ್ರೆ ಕ್ಲೋಸ್ ಮಾಡಿ. ಸ್ನೇಹಾಜಿ, ಪ್ರದೀಪ್ ಜಿ, ಇನ್ಯಾವುದು ಮುಖ್ಯವಾದಂತ ಪ್ರಶ್ನೆ ಕಾಣ್ತಿಲ್ಲ. ಸೊ ಈಗ ಇಲ್ಲಿಯವರೆಗೂ ನಾವು 34 ಶ್ಲೋಕಗಳಲ್ವಾ, 34 ಶ್ಲೋಕಗಳನ್ನ ಅಧ್ಯಯನ ಮಾಡಿದ್ದೀವಿ. ಹೇಗೆ ಧೃತರಾಷ್ಟ್ರನಲ್ಲಿ ರಾಗ, ಶೋಕ, ಮೋಹ, ಅಸಾಧು ಕರ್ಮ ನೋಡಿದ್ದೀವಿ. ದುರ್ಯೋಧನನಲ್ಲಿ ರಾಗ ಅಂದ್ರೆ ಭಯದ ಮೂಲಕ ಶೋಕ ಮತ್ತು ಮೋಹ ಮತ್ತು ಅಸಾಧು ಕರ್ಮವನ್ನು ನೋಡಿದ್ವಿ. ಈಗ ಅರ್ಜುನನಲ್ಲಿ ಸ್ವಜನರ ಮೇಲೆ ಇರುವಂತಹ ರಾಗ, ಅದರಿಂದ ಆದಂತಹ ಶೋಕ, ಈಗ ಮೋಹಕ್ಕೆ ಬಂದು ಅಸಾಧು ಕರ್ಮದ ಕಡೆಗೆ ಹೊರಟಿರುವಂತಹ, ಆದ್ರೆ ಅಸಾಧು ಕರ್ಮ ಮಾಡೋದಕ್ಕೆ ಕೃಷ್ಣ ಬರೋದಿಲ್ಲ, ಅಸಾಧು ಕರ್ಮದ ಕಡೆಗೆ ಹೋಗುವಂತಹ ಅರ್ಜುನನ್ನ ಕೂಡ ನಾವು ನೋಡ್ತೀವಿ. ಈ ದೃಷ್ಟಿಯಲ್ಲಿ ನಾವು ಇನ್ನು 2 ದಿನಗಳ ಮೋಸ್ಟ್ ಆಗಿ ನಾಳೆ ಮತ್ತು ನಾಡಿದ್ದಷ್ಟರಲ್ಲಿ ಈ ಉಪನ್ಯಾಸ ಮಾಲಿಕೆ ಮುಗಿಯುತ್ತೆ. ಎಲ್ಲರೂ ಕೂಡ ಕೊನೆಯ 2 ದಿನ ಬಂದು ನಿಜವಾದ ಅರ್ಜುನ ವಿಷಾದ ಹೇಗೆ ಯೋಗದ ಕಡೆಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಧನ್ಯವಾದಗಳು.